ನಮಸ್ಕಾರ ಬಂಧುಗಳೇ, ಜೈ ಭೀಮ್, ನಮೋ ಬುದ್ಧಾಯ. ವೈಶಾಲಿ ಪ್ರಾಚೀನ ನಗರ. ವೈಶಾಲಿ ವೇಶಾಲಿ ಅಥವಾ ವೈಶಾಲಿ ಎಂದು ಪ್ರಾಚೀನ ನಗರವಾಗಿತ್ತು. ಇದು ಭಾರತದ ಇಂದಿನ ಬಿಹಾರ್ ಪಾಟ್ನಾದ ಉತ್ತರಕ್ಕಿರುವ ಪುರಾತತ್ವ ಸ್ಥಳವಾಗಿದೆ. ಇದು ಜೈನ ಮತ್ತು ಬೌದ್ಧ ಯಾತ್ರಾ ಸ್ಥಳವೂ ಆಗಿದೆ. ವೈಶಾಲಿ ಜಿಲ್ಲೆಯೊಳಗೆ ಇರುವ ಆಧುನಿಕ ಹಳ್ಳಿಗಳ ಗುಂಪಿನಲ್ಲಿ ಹರಡಿದೆ. ಇದು ವೈಜಿಕಲಿಂಗನ ರಾಜಧಾನಿಯಾಗಿತ್ತು. ಇದು ಸುಮಾರು 6ನೇ ಶತಮಾನಗಳಿಂದ ಗಣರಾಜ್ಯ ಮೊದಲ ಉದಾಹರಣೆಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಗೌತಮ್ ಬುದ್ಧನ ತನ್ನ ಪರಿನಿರ್ವಾಣವನ್ನು ಮೊದಲ, ತನ್ನ ಕೊನೆಯ ಧರ್ಮೋಪದೇಶವನ್ನು ಮತ್ತು ವೈಶಾಲಿಯ ಬುದ್ಧನ ನೇರವಾಗಿ ಸಂಬಂಧಿಸಿದ 2 ಸ್ತೂಪಗಳಾಗಿ ವೈಶಾಲಿಯ ಅವಶೇಷ ಸ್ತೂಪಗಳು ನೆಲೆಯಾಗಿವೆ. ಇದು ಬುದ್ಧ ಚಿತಾಭಸ್ಮವನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ. ಜೈನ ಧರ್ಮದ 24ನೇ ಮತ್ತು ಕೊನೆಯ ತೀರ್ಥಂಕರ ಮಹಾವೀರನು ಕುಂದ ಗ್ರಾಮದಲ್ಲಿ ಜನಿಸಿದನು. ಇದನ್ನು ವೈಶಾಲಿ ನಗರ ಉಪನಗರವೆಂದು ಗುರುತಿಸಲಾಗುತ್ತದೆ ಮತ್ತು ಅದರಿಂದ ವೈಶಾಲಿ ಎಂದು ಕರೆಯಲಾಗುತ್ತದೆ. ಕ್ರಿಸ್ತ ಶಕ ಪೂರ್ವ 383ರಲ್ಲಿ ರಾಜ ಕುಲಕೋಶನು ಎಂಬ 2ನೇ ಬೌದ್ಧ ಪರಿಷತ್ತನ್ನು ಕರೆಯಲಾಗುತ್ತದೆ. ಇಂದು ಕ್ರಿಸ್ತ ಶಕ 3ನೇ ಶತಮಾನದ ಅಶೋಕ ಅತ್ಯುತ್ತಮ ಸುರಕ್ಷಿಸಲ್ಪಟ್ಟ ಸ್ತಂಭಗಳನ್ನು ಒಂದು ಸಹ ಒಳಗೊಂಡಿವೆ. ಇದು ಮೇಲೆ ಒಂದು ಏಷ್ಯಾಟಿಕ್ ಸಿಂಹವಿದೆ. ಈ ನಗರದ ಉಲ್ಲೇಖವು ಚೀನೀ ಪರಿಶೋಧಕರಾದ ಪ್ಯಾಕ್ಸಿಯನ್ 4ನೇ ಶತಮಾನದ ಮತ್ತು ಕ್ಷುವಾನ್ ಝ್ಯಾಂಗ್ 7ನೇ ಶತಮಾನದ ಅವರ ಪ್ರಯಾಣದ ದಾಖಲೆಗಳು ಕಂಡುಬರುತ್ತದೆ. ಇತರ ಬಿಹಾರ್ ವೈಶಾಲಿಯ ಜಿಲ್ಲದ ಬಹರ್ಸ್ ಗ್ರಾಮದ ಮೊದಲು ಗುರುತಿಸಲಾಗಿದೆ ಎಂದು ಬಳಸಿದರು. 2010ರಿಂದ ವೈಶಾಲಿ ಪುರಾತತ್ವ ಸದಸ್ಯಗಳು ಸ್ಥಳದ ಕೆಲವು ಭಾಗಗಳನ್ನು ಯುನೆಸ್ಕೋ ವಿಶ್ವವಿದ್ಯಾಲಯ ಪರಂಪರೆ ತಾಣಗಳಾಗಿ ಪಟ್ಟಿಯನ್ನು ಅಡಿಯಲ್ಲಿ ಭಾರತದ ರೇಷ್ಮೆ ರಸ್ತೆ ತಾಣಗಳ ವರ್ಗದಲ್ಲಿ ತಾತ್ಕಾಲಿಕ ಪರಿಗಣಿಸಲಾಗಿದೆ. ವೈಶಾಲಿಯ ರಾಜಪ್ರಭುತ್ವದ ಅವಧಿಯ ಎಂದು ಕರೆಯಲಾಗುತ್ತದೆ. ಉಲ್ಲೇಖದ ಪುರಾಣಗಳು ಸೇರಿದಂತೆ ಸಾಹಿತ್ಯ ಮೂಲಗಳು ಹೊಂದಿವೆ ಮತ್ತು ಗಂಗಾಬಯಲು ಪ್ರದೇಶಕ್ಕೆ ಪೂರ್ವಕ್ಕೆ ಆರಂಭಿಸಿದ ಇಂಡೋ ಆರ್ಯರ ವಿಸ್ತರಣೆಯ ಸೂಚನೆಯನ್ನು ನೀಡುತ್ತದೆ. ಇದು ಮೂಲಗಳ ವೈಶಾಲಿ ಪ್ರದೇಶದ ನೆಲೆಸಿ ಆಳುತ್ತಿರುವ ಎಂದು ವಿಸ್ತರಿಸಲಾಗಿದೆ. ಈ ನಗರವನ್ನು ಸ್ಥಾಪಿಸಿದ ನವಾಮೇದಿಸ್ಟ್ ಎಂಬ ರಾಜ್ಯದಿಂದ ಪ್ರಾರಂಭವಾಗುತ್ತದೆ. ಸಾಂಪ್ರದಾಯಿಕ ಮೂಲಗಳು ಅವನನ್ನು ಹಿಂದೂ ದೇವರು ಭಗವಾನ್ ರಾಮನ ತಂದೆ ನೆರಳಿನ ವಂಶವು ಕ್ರಿಸ್ತ ಶಕ 725ರಲ್ಲಿ ಸುಮಾರಿನ ವೈಜಿಕ ಗಣರಾಜ್ಯದಿಂದ ಬದಲಾಯಿಸಲು ಮೊದಲ ಅಸ್ಪಷ್ಟತೆ ಇಳಿದಂತೆ ತೋರುತ್ತದೆ.